Hello everyone. In this session, I am going to explain one of the previous question paper that is 5 marks, the problem on fire insurance claim. ನಾವು ಇಂದಿನ ವರ್ಷದ ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ ತಗೊಳ್ಳೋಣ. ಈಗ 5 ಮಾರ್ಕ್ಸ್ಗೆ ಫೈರ್ ಇನ್ಶೂರೆನ್ಸ್ ಕ್ಲೈಮ್ನಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳ್ಬೋದು ಅನ್ನೋದನ್ನು ನಾವಿಲ್ಲಿ ಒಂದು 2-3 ಪ್ರಾಬ್ಲಮ್ಸ್ ತಗೊಂಡು ನಾನಲ್ಲಿ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಫೈಂಡ್ ಔಟ್ ದ ಅಮೌಂಟ್ ಆಫ್ ದ ಫೈರ್ claim. Fire occurred in the premises of a company on 10/5/2019. The information is given. Stock on 1/1/2019 rupees 25,000 rupees. Purchases from 1/1/2019 to 10/5/2019 rupees 1,50,000. Carriage inward rupees 10,000. Manufacturing expenses of rupees 30,000. Sales from 1/1/2019 to 10/5/2019 rupees 2 lakh. The rate of gross profit on 20% on sales. The stock salvaged was at rupees 5,000 rupees. So this is the information. ಸೊ ನಾವಿಲ್ಲಿ ಈಗೇನು ಮಾಡೋಣ ಅಂತಂದ್ರೆ ಫಸ್ಟ್ ಸ್ಟೆಪ್ ಇಲ್ಲಿ ವಿ ಫೈಂಡ್ ಔಟ್ ಐದರ್ ಪ್ರಿಪರೇಷನ್ಸ್ ಆಫ್ ಟ್ರೇಡಿಂಗ್ ಅಕೌಂಟ್ ಆರ್ ಮೇ ಬಿ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. ನೋಡಿ 5 ಮಾರ್ಕ್ಸಲ್ಲಿ ಸಾಮಾನ್ಯವಾಗಿ ನಾವು ಈಸಿಲಿ ಐಡೆಂಟಿಫಿಕೇಶನ್ ಮಾಡ್ಕೊಳ್ಬೇಕಾದ್ರೆ ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾ ಅಥವಾ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾ ಅಂತ ಇಲ್ಲಿ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಈಗೇನು ಮಾಡೋಣ ಅಂತಂದರೆ ಯಾವಾಗ ನಮಗಿಲ್ಲಿ ಪರ್ಚೇಸಸ್ ಫ್ರಮ್ 1/1/2019 ಟು 10/5/2019, ಸೇಲ್ಸ್ ಫ್ರಮ್ 1/1/2019 ಟು 10/5/2019 ಅಂತ ಪರ್ಚೇಸಸ್ ಒಂದೇ ಕೊಟ್ಟು ಸೇಲ್ಸ್ ಒಂದೇ ಕೊಟ್ಟು ಏನಾದ್ರೂ ಆನ್ ದ ಡೇಟ್ ಆಫ್ ಅಪ್ ಟು ದ ಡೇಟ್ ಆಫ್ ಫೈರ್ ಅಂತ ಏನಾದ್ರು ಕೊಟ್ಟರೆ ಪ್ರಾಬ್ಲಮ್ಸಲ್ಲಿ ಆಲ್ವೇಸ್ ಟು ಬಿ ಪ್ರಿಪರೇಷನ್ಸ್ ಆಫ್ ವಾಟ್ ಮೆಮೊರ್ಯಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾಗತ್ತೆ. ನಮಗೆ ಇಲ್ಲಿ ಪರ್ಚೇಸಸ್ 2 ಇರುತ್ತೆ ಮತ್ತು ಸೇಲ್ಸ್ ಫ್ರಮ್ 2 ಡೇಟ್ಸ್ ಇರುತ್ತೆ, 2018 ಆ್ಯಂಡ್ 2019. ಯಾವಾಗ ಟೂ ಡೇಟ್ಸನ್ನು ಕೊಡ್ತಾನೋ ಆಗ ನಾವು ಟ್ರೇಡಿಂಗ್ ಅಕೌಂಟು ಕೂಡ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಈಗ ಇಲ್ಲಿ 5 ಮಾರ್ಕ್ಸ್ ಆಗಿರೋದ್ರಿಂದ ಓನ್ಲಿ ಒನ್ ಅಕೌಂಟ್ ಈಸ್ ಟು ಬಿ ಕಾಲ್ಡ್ ಇಟ್. ವಿ ಪ್ರಿಪೇರ್ ದ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. ಫೈನಲಿ ವಿ ಐಡೆಂಟಿಫೈಡ್ ಆರ್ ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್. ಎಷ್ಟು ಕ್ಲೈಮ್ ಮಾಡಲಿಕ್ಕೆ ನಮಗೆ ಆ್ಯಕ್ಚುಲ್ ಲಾಸ್ ಆಗಿದೆ ಅಂತ ನಾವು ಕಂಡುಹಿಡಲಿಕ್ಕೆ ಮಾಡ್ತಕ್ಕಂಥ ಒಂದು ಅಕೌಂಟ್ ಇದು. ಆಯಿತಾ? ಹಾಗಾದ್ರೆ ನಾವಿಲ್ಲಿ ಫಸ್ಟ್ ಎಕ್ಸ್ಪ್ಲನೇಷನ್ಸ್ ಏನಂತಂದರೆ ಸ್ಟಾಕ್ ಆನ್ 1/1/2019 ದಿಸ್ ಇಸ್ ಓಪನಿಂಗ್ ಸ್ಟಾಕ್. ಇಲ್ಲಿ ತೊಗೊಳ್ಳೋಣ ಅಂತಂದರೆ ಟ್ರೇಡಿಂಗ್ ಅಕೌಂಟ್ ಅಂದರೆ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟಲ್ಲಿ 2 ಸೈಡ್. ಪರ್ಚೇಸಸ್ ಫ್ರಮ್ 1/1/2019 ಟು 10/5/2019 rupees 1,50,000. ಎಲ್ಲಿ ತೊಗೊಳ್ಳೋಣ ಅಂತಂದರೆ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ 2 ಸೈಡ್. ಕ್ಯಾರಿಯೇಜ್ ಇನ್ವರ್ಡ್ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ 2 ಸೈಡ್. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ 2 ಸೈಡ್. ಸೇಲ್ಸ್ ಫ್ರಮ್ 1/1/2019 ಟು 10/5/2019 rupees 2 lakh. ಎಲ್ಲಿ ತೊಗೊಳ್ತೀನಿ ಅಂತಂದರೆ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಬೈ ಸೈಡ್. ನೆಕ್ಸ್ಟ್ ದ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ 20% ಆನ್ ಸೇಲ್ಸ್ ಅಂತ ಹೇಳ್ತಾನೆ. ಸೇಲ್ಸ್ ಮೇಲೆ 20% ಮಾಡಿಕೊಂಡಾಗ ನಮಗಿಲ್ಲಿ ಸೇಲ್ಸ್ ವ್ಯಾಲ್ಯೂಸ್ ಕೊಟ್ಟಿರ್ತಾನೆ ನೋಡಿ, 2 lakh ಇದೆ. 20% ಮಾಡಿಕೊಂಡಾಗ 40,000 ರೂಪೀಸನ್ನು ಎಲ್ಲಿ ತಗೊಳ್ತೀವಿ ಅಂತಂದ್ರೆ ಇದನ್ನು ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ 2 ಸೈಡಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ದ ಸ್ಟಾಕ್ ಸಾಲ್ವೇಜ್ಡ್ ವಾಸ್ ವ್ಯಾಲ್ಯೂಡ್ ಅಟ್ rupees 5,000. ಅಂದರೆ ಇದನ್ನು ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್ನಲ್ಲಿ ಸ್ಟಾಕ್ ಸಾಲ್ವೇಜನ್ನು ಮೈನಸ್ ಮಾಡ್ಕೊಂಡ ನಮಗೆ ಆ್ಯಕ್ಚುಲ್ ಲಾಸ್ ಸಿಗುತ್ತೆ. ಸ್ಟಾಕ್ ಸಾಲ್ವೇಜ್ಡ್ ಅಂದ್ರೆ ಏನು? ದ ಗೂಡ್ಸ್ ಆರ್ ಸೇವ್ಡ್ ಫ್ರಮ್ ದ ಫೈರ್. ಅಂದರೆ ಬೆಂಕಿಯಿಂದ ಅನಾಹುತವಾಗಿ ಮಿಕ್ಕಿರ್ತಕ್ಕಂಥ ಒಂದು ಗೂಡ್ಸ್, ಇದನ್ನು ನಾವೇನು ಕರಿತೀವಿ ಅಂದರೆ ಸಾಲ್ವೇಜ್ಡ್ ಸ್ಟಾಕ್ ಅಥವಾ ಸಾಲ್ವೇಜ್ಡ್ ವ್ಯಾಲ್ಯೂ ಅಂತ ನಾವೇನು ಕರಿಬೋದು. ಆಯಿತಾ? ಹಾಗಾದ್ರೆ ಇಲ್ಲಿ ಈಗ ಪ್ರಾಬ್ಲಮ್ಸ್ ನೋಡ್ಕೊಂಡು ಹೋಗೋದಾದರೆ ಫಸ್ಟ್ ಈಗ ಏನು ಮಾಡೋಣ ಅಂತಂದರೆ ಪ್ರಿಪರೇಷನ್ಸ್ ಆಫ್ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟನ್ನು ಮಾಡೋಣ. ಅಂದರೆ ಆನ್ 10/5/2019. ಸೊ ಅಕೌಂಟ್ ಹೇಗಿರುತ್ತೆ? ದಿಸ್ ಇಸ್ ಅ ಪರ್ಟಿಕ್ಯುಲರ್ ಕಾಲಮ್, ದಿಸ್ ಇಸ್ ಅಮೌಂಟ್ ಕಾಲಮ್, ದಿಸ್ ಇಸ್ ಅ ಪರ್ಟಿಕ್ಯುಲರ್ಸ್ ಕಾಲಮ್, ಅಮೌಂಟ್ ಕಾಲಮ್. ಓಕೆ. ಸೊ ಹಾಗಾದ್ರೆ ಇಲ್ಲಿ ಫಸ್ಟ್ ಬನ್ನಿ, ಈಗ ಫಸ್ಟ್ ಸ್ಟಾಕ್ ಆನ್ 1/1/2019 ಆಗಿರೋದ್ರಿಂದ ಇಲ್ಲಿ ಏನು ಟ್ರೀಟ್ಮೆಂಟ್ ಮಾಡೋಣ ಅಂತಂದರೆ ಇಲ್ಲಿ ಟು ಓಪನಿಂಗ್ ಸ್ಟಾಕ್ rupees 25,000. ನೆಕ್ಸ್ಟ್ ಪರ್ಚೇಸಸ್ ಎಷ್ಟಿದೆ ಇಲ್ಲಿ? 1,50,000. ಪರ್ಚೇಸಸ್ನ ಇಲ್ಲಿ ಟು ಪರ್ಚೇಸಸ್ ಅಮೌಂಟ್ ಎಷ್ಟಿದೆಯಪ್ಪ ಅಂತಂದರೆ 1,50,000. ಇಲ್ಲಿ ಪರ್ಚೇಸಸ್ನಲ್ಲಿ ಏನಾದರೂ ಪರ್ಚೇಸಸ್ ರಿಟರ್ನ್ಸ್ ಇದೆಯಾ? ಇಲ್ಲ. ಸೊ ಹಾಗಾಗಿ ರಿಟರ್ನ್ಸ್ ಇದ್ದರೆ ಲೆಸ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಇಲ್ಲ. ನೆಕ್ಸ್ಟು ಕ್ಯಾರಿಯೇಜ್ ಇನ್ವರ್ಡ್. ನೋಡಿ, ಕ್ಯಾರಿಯೇಜ್ ಇನ್ವರ್ಡ್ ಎಕ್ಸ್ಪೆನ್ಸಸ್, ಕ್ಯಾರಿಯೇಜ್ ಇನ್ವರ್ಡ್ rupees 10,000. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಇದು ಮ್ಯಾನುಫ್ಯಾಕ್ಚರಿಂಗ್
ಎಕ್ಸ್ಪೆನ್ಸಸ್ ರುಪೀಸ್ 30,000 ಅಷ್ಟೇ. ಸೊ ಈಗೇನು ಮಾಡೋಣ ಅಂತಂದರೆ ಸಮ್ ಆಫ್ ಆಲ್ ದ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯು ರೆಕಾರ್ಡೆಡ್ ಟು ಸೈಡ್ ಆಯಿತು. ನೆಕ್ಸ್ಟ್ ಮೂವಿಂಗ್ ಟು ಬೈ ಸೈಡ್ ಏನಿದೆ, ಸೇಲ್ಸ್ ಕೊಟ್ಟಿದ್ದಾನೆ, ಇದು ಇನ್ಕಮ್ ಸೈಡ್. ಹಾಗಾಗಿ ಬೈ ಸೇಲ್ಸ್ ಫ್ರಮ್ 1/1/2019 to 10/5/2019 rupees 2 lakh. ನೆಕ್ಸ್ಟ್ ನಾವಿಲ್ಲಿ ಗ್ರಾಸ್ ಪ್ರಾಫಿಟ್ ಅನ್ನು ಕೊಟ್ಟಿದ್ದಾನೆ. ದ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಈಸ್ ಎಷ್ಟು ಪರ್ಸೆಂಟು, 20% ಆನ್ ಸೇಲ್ಸ್ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ನಮ್ಗೆ ಇಲ್ಲಿ ಸೇಲ್ಸ್ ವ್ಯಾಲ್ಯೂಸ್ ನಮ್ಗೆ ಗೊತ್ತಿದೆ ಎಷ್ಟಪ್ಪ ಅಂತಂದರೆ 2 lakh rupees. ಹಾಗಾಗಿ 2 ಗ್ರಾಸ್ ಪ್ರಾಫಿಟ್ ಅಂತ ಹಾಕೊಳ್ಳು. 2 lakh rupees ಮೇಲೆ ಇಂಟು 20% ಆನ್ ಸೇಲ್ಸ್ ಮಾಡಿ ಎಷ್ಟಾಗುತ್ತಪ್ಪ ಅಂತಂದರೆ 40,000 ಆಯಿತಾ. ಸೊ ಸೇಲ್ಸ್ ಮೇಲೆ ಯಾವಾಗಲೂ 20% ಅಂದರೆ ಇಲ್ಲಿ ಎರಡು ಕೊಡ್ತಾನೆ. ಆನ್ ಸೇಲ್ಸ್ ಅಂತ ಕೊಟ್ಟರೆ ಆನ್ ಸೇಲ್ಸ್ ಮೇಲೆ 2 lakh rupees ಮೇಲೆ 20% ತಗೊಳ್ಳಿ. ಆನ್ ಕಾಸ್ಟ್ ಅಂತ ಬಂದಾಗ ಯಾವಾಗಲೂ ಕೂಡ ಅಷ್ಟೇ 100 + 20% ಮಾಡ್ಕೊಂಡಾಗ 120 ಆರ್ ಮೇ ಬಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ನಾವು ಡಿಸ್ಕಷನ್ ಮಾಡೋಣ ಅದನ್ನು. ನೆಕ್ಸ್ಟು ಹಾಗಾದರೆ ಏನು ಮಾಡೋದು, ಈಗ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಳೋಣ, ಅಷ್ಟೇ ಮುಗೀತು. ಯಾವಾಗ ನಾವು ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಅಷ್ಟೇ ಡೆಬಿಟ್ ಸೈಡ್ ಜಾಸ್ತಿ ಇರುತ್ತೆ. ಡೆಬಿಟ್ ಸೈಡ್ ಅಂತಂದರೆ ಇಲ್ಲಿ ನೋಡಿ 25,000 1,50,000 1,75,000 ಪ್ಲಸ್ 10,000 1,85,000 30,000 rupees 1,15,000 ಮತ್ತು 40,000 rupees. ಸೊ ಟೋಟಲ್ ನಮಗೆ ಎಷ್ಟಪ್ಪ ಅಂತಂದರೆ ದಿಸ್ ಇಸ್ 2,55,000. ಇಲ್ಲೂ ಕೂಡ ಅಷ್ಟೇ ಎಷ್ಟು ತಗೊಳ್ತೀರ ಅಂತಂದರೆ 2,55,000 rupeesನ ಆ್ಯಡ್ ಮಾಡ್ಕೊಳ್ಳಿ. ದಿಸ್ ಇಸ್ 2,55,000 rupees ಮೈನಸ್ 2 lakh rupees ಮಾಡ್ಕೊಂಡಾಗ 55,000 rupees ವಿಲ್ ಬಿ ದ ಏನು ಬರ್ಕೊಳ್ಳೋಣ, stock on the date of fire balancing figure or closing stock ಆಯಿತಾ. ಸೊ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್ ಆರ್ ಮೇ ಬಿ ಕ್ಲೋಸಿಂಗ್ ಸ್ಟಾಕ್ಸನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡ್ವಿ. ಇದನ್ನು ನೋಡಿ, ಇದು ಎಷ್ಟು ಬಂತು 55,000. ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಹಾಗಾದರೆ ಏನು ಮಾಡೋಣ ಅಂತಂದರೆ ನೆಕ್ಸ್ಟು ಅವನೇನು ಕೇಳಿದಾನಂತಂದರೆ ಇಲ್ಲಿ ದ ಅಮೌಂಟ್ ಆಫ್ ಕ್ಲೈಮ್ ನೋಡಿ, ಇನ್ಫಾರ್ಮೇಷನ್ಸ್ ಫೈಂಡ್ ಔಟ್ ದ ಅಮೌಂಟ್ ಆಫ್ ಕ್ಲೈಮ್. ಎಷ್ಟು ಕ್ಲೈಮನ್ನು ಮಾಡ್ಬೋದು ಇಲ್ಲಿ ನಮಗಿಲ್ಲಿ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡೋಣ ಅಂತಂದರೆ ಕ್ಯಾಲ್ಕುಲೇಷನ್ಸ್ ಆಫ್ ಸ್ಟೇಟ್ಮೆಂಟ್ ಆಫ್ ಕ್ಲೈಮ್ ಆರ್ ಆ್ಯಕ್ಚುಯಲ್ ಲಾಸ್ ಆರ್ ಅಮೌಂಟ್ ಆಫ್ ಕ್ಲೈಮ್ ಮಾಡೋಣ. ಹೇಗೆ ಮಾಡೋದು ಅಂತಂದರೆ ನಮಗಿಲ್ಲಿ ನಾವು ಈಗಾಗಲೇ ಮಾಡ್ಕೊಂಡಿದ್ವಿ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್ ಬರ್ಕೊಳ್ಳೋಣ. ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಈಸ್ ಈಕ್ವಲ್ ಟು rupees 55,000. ನೆಕ್ಸ್ಟ್ ಅದರಲ್ಲಿ ಲೆಸ್ ಸಾಲ್ವೇಜ್ಡ್ ಸ್ಟಾಕ್ ನೋಡಿ, ಸಾಲ್ವೇಜ್ಡ್ ಸ್ಟಾಕ್ ಎಷ್ಟಪ್ಪ ಅಂತಂದ್ರಲ್ಲಿ ಕೊಟ್ಟಿದ್ದಾನೆ rupees 5,000 rupees. ಸಾಲ್ವೇಜ್ಡ್ ಮೈನಸ್ ಅನ್ನು ಮಾಡೋಣ. 55,000 rupeesನಲ್ಲಿ ಮೈನಸ್ 5,000 ಹೋದಾಗ ರಿಮೈನಿಂಗ್ 50,000 rupees. ದಿಸ್ ಇಸ್ ಆ್ಯಕ್ಚುಯಲ್ ಲಾಸ್ or statement of amount of claim. This is the value of rupees 50,000. ಇದು previous question paper 5 marks ಗೆ ಸಂಬಂಧಪಟ್ಟಿದ್ದು. I hope you understand the first problem regarding for 5 marks question paper.